ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಸಂಡೇ ಮಾರ್ನಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಏನೂ ಇರಲಿಲ್ಲ. ಟಿಫನ್ ಮಾಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ರಾತ್ರಿ ಮಾಡಿರೋ ರೈಸ್ ಆಲ್ಮೋಸ್ಟು ಎಲ್ಲ ಹಾಗೇ ಇದೆ. ಏನಂತಂದರೆ ಗಣೇಶ ಹತ್ರ ಹೋಗ್ಬಿಟ್ಟು ಎಲ್ಲ ಪ್ರಸಾದಗಳು ತಿನ್ಕೊಂಬಂದು ಮನೆಯಲ್ಲಿ ಮಾಡಿರೋ ಅಂಥ ರೈಸ್ ನಾನು ಒಬ್ಬಳೇ ತಿಂದಿದ್ದೀನಿ. ಮಿಕ್ಕಿದ ರೈಸ್ ಎಲ್ಲ ಹಾಗೇ ಇದೆ. ಸೊ ಅದನ್ನು ಇವಾಗ ನಾನು ಬಿಸಾಕಿದ್ರೆ ತುಂಬ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಏನಾದರೂ ಲೆಮನ್ ರೈಸ್ ಇಲ್ಲ ಪುಳೋಗ್ರೆ ಏನಾದರೂ ಮಾಡೋಣ ಅಂತಂದರೆ ಸಾಟರ್ಡೇನೂ ಪುಳೋಗ್ರೆ ಮಾಡಿದ್ದೆ, ಫ್ರೈಡೇ ಲೆಮನ್ ರೈಸ್ ಮಾಡಿದ್ದೆ. ಇನ್ನು ಇವತ್ತು ಅದೇ ಮಾಡಿದ್ರೆ ಬೋರ್ ಆಗುತ್ತೆ ಅಂತಂದ್ಬಿಟ್ಟು ಫ್ರೈಡ್ ರೈಸ್ ಏನಾದರೂ ಮಾಡೋಣ ಸ್ಪೈಸಿಯಾಗಿ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ಹಾಲು ಮತ್ತು ಬಿಸ್ಕೆಟ್ ತರಿಸಿದ್ದೀನಿ. ಫಸ್ಟು ಟೀ ಇಲ್ಲ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತಂದ್ಬಿಟ್ಟು. ಸೊ ನೋಡಿ, ಪಾರ್ಲೇಜಿ ಬಿಸ್ಕೆಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ 5 ರೂಪಾಯಿಗೆ ಇಷ್ಟು ದೊಡ್ಡ ಪ್ಯಾಕ್ ಬರ್ತಿತ್ತು. ಸೊ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರ್ತಾಯಿತ್ತು. ಆದರೆ ಈಗ 10 ರೂಪಾಯಿ ಆದರೂ ಪಾಕೆಟ್ ಇಷ್ಟೇ ಇದೆ, ಕ್ವಾಂಟಿಟಿನೇ ಕಡಿಮೆ ಇದೆ, ಕ್ವಾಲಿಟಿನೂ ಕಡಿಮೆ ಇದೆ, ಟೇಸ್ಟು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ ಒಂದು ಟೇಸ್ಟಿಗೆ ಹೋಲಿಕೆ ಮಾಡಿಕೊಂಡ್ರೆ ನಿಮಗೆಲ್ಲ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ಪಾರ್ಲೇಜಿ ಆ ಟೇಸ್ಟೇ ಬೇರೆ ಇತ್ತು. ಸೊ ಇವಾಗ ನಾನು ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಕಾಯಿಸ್ಬೇಕಂತಂದರೆ ಹಾಲು ಪಾತ್ರೆ ಆಲ್ರೆಡಿ ವಾಶ್ ಮಾಡಿ ಇಕ್ಕಿರ್ತೀವಲ್ಲ. ಸೊ ನೈಟು ಲೈಟಿನ ಬೆಳಕಿಗೆ ಏನೆಲ್ಲ ಹುಳಗಳು ಕ್ರಿಮಿಕೀಟಗಳು ಬರುತ್ತೆ ಅಲ್ಲ, ಸೊ ಅವು ಪಾತ್ರೆಗಳ ಮೇಲೆ ಕುತ್ಕೊಂಡು ಓಡಾಡೋದು ಅವು ಇವು ಇರುತ್ತೆ. ನಮ್ಗೆ ಗೊತ್ತಿಲ್ಲದ್ರೇ ಜಿರಳೆಗಳಂತೆ ಏನೋ ಸಮಥಿಂಗ್ ಕಿಚನಲ್ಲಿ ಕೆಲವೊಂದು ಕ್ರಿಮಿಕೀಟಗಳು ಇದ್ದೇ ಇರುತ್ತಲ್ಲ. ಸೊ ಹಾಗೇನಾದರೂ ಅದರಲ್ಲಿ ಓಡಾಡ್ತಾ ಇರುತ್ತೆ. ಅದನ್ನು ಹಂಗೆ ಡೈರೆಕ್ಟಾಗಿ ವಾಶ್ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ವಾಶ್ ಮಾಡಿ ಇಕ್ಕಿದ್ರೂ ಮತ್ತೆ ಅದನ್ನು ಯೂಸ್ ಮಾಡೋ ಟೈಮಲ್ಲಿ ವಾಶ್ ಮಾಡಿ ನಾನು ಯೂಸ್ ಮಾಡ್ತೀನಿ ಸ್ನೇಹಿತರೆ. ಸೊ ನೀವು ಸಹ ಇದೇ ಫಾಲೋ ಮಾಡಿ. ನೆಕ್ಸ್ಟು ಫ್ರೈಡ್ ರೈಸ್ಗೆ ಏನೆಲ್ಲ ಬೇಕು ಅಂತಂದ್ಬಿಟ್ಟು ಎಲ್ಲ ನಾನು ಫ್ರಿಜ್ಜಿಂದ ತೆಗೆದು ಅವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ, ಬೀನ್ಸ್ ಸ್ವಲ್ಪ, ಒಂದು ಕ್ಯಾಪ್ಸಿಕಮ್ ಯೂಸ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ವೆಜಿಟೇಬಲ್ಸ್ನ ಯಾವ ರೀತಿ ವಾಶ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಯೂಸ್ ಮಾಡೋ ಮುಂಚೆ ಈ ರೀತಿ ವಾಶ್ ಮಾಡಿ ಯೂಸ್ ಮಾಡ್ತೀನಿ. ಏನಂತಂದರೆ ಕಟ್ ಮಾಡಿದ್ಮೇಲೆ ವಾಶ್ ಮಾಡಿದ್ರೆ ಅದೊಂಥರ ನನಗೇನು ಇಷ್ಟ ಆಗಲ್ಲ. ಆದ್ದರಿಂದನೇ ಯೂಸ್ ಮಾಡೋಕ್ಕೆ ಮುಂಚೆನೇ ನಾನು ಈ ರೀತಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಸ್ನೇಹಿತರೆ. ಸೊ ಫೈನಲಿ ನಾನು ಇವಾಗ ಕ್ಯಾರೆಟ್ನ ಕಟ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಆಗಿರೋದ್ರಿಂದ ತುಂಬ ದಪ್ಪಗೆ ಹಚ್ಕೊಂಡ್ಬಿಟ್ರೆ ಅದು ಬೇಗ ಫ್ರೈ ಆಗೋಲ್ಲ. ಆದ್ದರಿಂದ ತುಂಬ ಸಣ್ಣಗೆ ನಾನು ಈ ರೀತಿ ಹಚ್ಕೊತಾ ಇದ್ದೀನಿ. ಸೊ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಲೆಂತ್ ವೀಡಿಯೋಸ್ ಕೊಡ್ದಿರ ಸ್ಮಾಲ್ ಒಂದು 10-15 ನಿಮಿಷದ ಒಳಗಡೆ ವೀಡಿಯೋಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡಿ, ನೀವು ನಮ್ಮ ವೀಡಿಯೋಸ್ ಯಾವ ರೀತಿ ಇದೆ, ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸೊ ಈ ವಿಡಿಯೋಗೆ ನನ್ನ ಎಕ್ಸ್ಪೆಕ್ಟೇಷನ್ ಅಟ್ಲೀಸ್ಟು 500 ಲೈಕ್ಸ್ ಆದರೂ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಎಲ್ಲ ಸಣ್ಣಗೆ ಹಚ್ಕೊಂಡಿದ್ದಾದಮೇಲೆ ಕ್ಯಾಪ್ಸಿಕಮ್ ಸಹ ನಾನು ಈ ರೀತಿ ಸಣ್ಣಗೆ ಹಚ್ಕೊತಾ ಇದ್ದೀನಿ. ಫುಲ್ ಕ್ಯಾಪ್ಸಿಕಮ್ ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಒಂದು ಅರ್ಧ ಕಟ್ ಮಾಡಿ ಅರ್ಧ ಹಂಗೆ ಕವರೆಲ್ಲ ತಿಕ್ಕಿದ್ದೀನಿ ಫ್ರಿಜ್ಜಲ್ಲಿ. ಸೊ ಕ್ಯಾಪ್ಸಿಕಮ್ ಜಾಸ್ತಿ ಆದರೆ ಈ ತರಕಾರಿಗಳನ್ನೆಲ್ಲ ಡಾಮಿನೇಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಸ್ವಲ್ಪ ಒಂದು 1/4 ಭಾಗ ಅಷ್ಟು ಕಟ್ ಮಾಡಿ ಮಿಕ್ಕಿದ್ದ ಅರ್ಧ ಅಷ್ಟು ನಾನು ಎತ್ತಿಕ್ಕಿದ್ದೀನಿ. ತುಂಬ ಸ್ಪೈಸಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ರೀತಿ ವಾರಕ್ಕೊಂದ್ಸಲ ಆದರೂ ಮಕ್ಕಳಿಗೆ ಫ್ರೈಡ್ ರೈಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಗಂತೂ ಸ್ನೇಹಿತರೆ. ಆಚೆ ಕಡೆ ಆದರೆ ಸಾಸ್ಗಳಾಕ್ತಾರೆ ಮತ್ತು ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ, ಗರಂ ಮಸಾಲೆ ಇದನ್ನೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬಿಟ್ಟು ಟೇಸ್ಟಿಯಾಗಿ ಕೊಡ್ತಾರೆ. ಸೊ ಅದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದಂದರೆ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಈ ರೀತಿ ಮಿಕ್ಕಿರೋ ರೈಸ್ಗಾಗಿರ್ಬೋದು, ಇಲ್ಲ ವೆಜಿಟೇಬಲ್ಸ್ ಏನಾದರೂ ಜಾಸ್ತಿ ಇದ್ದಾಗ ಮಕ್ಕಳಿಗೆ ಏನಾದರೂ ಸ್ಪೈಸಿಯಾಗಿ ಸ್ವಲ್ಪ ತಿನ್ನಬೇಕು ಅನಿಸಿದಾಗ ಈ ರೀತಿ ಒಂದು ರೆಸಿಪಿಗಳು ಮಾಡಿಕೊಟ್ರೆ ತುಂಬ ಒಳ್ಳೆಯ ಆರೋಗ್ಯ ಪ್ಲಸ್ಸು ಇಷ್ಟಪಟ್ಟು ಒಂದು ಫಾಸ್ಟ್ ಫುಡ್ ಥರ ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ಫೈನಲಿ ನಾನು ಒಂದು ಕಡೆ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಲ್ಲ, ಹಾಲು ಮತ್ತು ಅದ್ರ ಜೊತೆಗೆ ಬಿಸಿನೀರು ಸಹ ಮಕ್ಳಿಗೆ ಕೊಡಬೇಕು ಅಂತಂದ್ಬಿಟ್ಟು ಬಿಸಿನೀರು ಸಹ ಕೆಟಲಲ್ಲಿ ಕಾಯಿಸೋಕ್ಕಿಟ್ಟಿದ್ದೀನಿ. ಮತ್ತು ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ನಾನು ಹಾಲು ಕಾಯೋ ಅಷ್ಟೊತ್ತಿಗೆ ವೆಜಿಟೇಬಲ್ಸ್ ಎಲ್ಲ ನನ್ನ ಟಿಫನ್ಗೆ ಏನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಫೈನಲಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರೋಗುತ್ತೆ. ಏನಿದ್ರೂ ನಾವು ಎಷ್ಟೇ ಕ್ಲೀನ್ ಮಾಡಬೇಕಂತಂದ್ರೂ ಫೈನಲಿ ಅಡುಗೆ ಎಲ್ಲ ಆದಮೇಲೆ
ಒಂದು ಕಡೆ ಕಿಚನ್ ಕ್ಲೀನಿಂಗ್ ಮಾಡೋದ್ರಲ್ಲಿರೋ ತೃಪ್ತಿ ಈ ರೀತಿ ನಾವು ಆಗಿಂದಾಗ ಮಾಡ್ಕೊಳ್ಳೋದ್ರಲ್ಲಿ ಸಿಗಲ್ಲ. ಆದ್ರೂ ನಮಗೆ ಬೇರೆ ಬೇರೆ ಕೆಲಸಗಳಿರುತ್ತೆ ಅಲ್ಲ ಕಿಚನ್ ಕೌಂಟರ್ ಟಾಪ್ ಮೇಲೆ, ಹಾಗಾಗಿ ಆಗಿಂದಾಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ಅನ್ನೋದಿರುತ್ತೆ ಅಡುಗೆ ಮಾಡೋಕ್ಕೆ. ಸೊ ಇವಾಗ ಫೈನಲಿ ನನ್ನ ಮಕ್ಕಳಿಗೆ ಬಿಸಿನೀರನ್ನು ಕೊಡ್ತಾಯಿದ್ದೀನಿ ಹಾಲು ಕೊಡೋ ಮುಂಚೆ. ಡೈಲಿ ಒಂದು ರೊಟೀನಲ್ಲಿ ಇದು ಒಂದು ಒಳ್ಳೆ ರೂಢಿ ಆಗೋಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಬಿಸಿನೀರು ಕೊಡಬೇಕು ಅನ್ನೋ ಕಾನ್ಸೆಪ್ಟು. ಅದೇನೋ ಅದೊಂದು ಒಳ್ಳೆ ಮೂಡ್ ಚೇಂಜ್ ಮಾಡುತ್ತೆ. ಮತ್ತು ಅವ್ರಿಗೇನಾದರೂ ನೈಟ್ ತಿಂದಿರೋ ಡೈಜೆಷನ್ ಆಗಿಲ್ಲ, ಬೆಳಗ್ಗೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇದೆ ಅಂತಂದರೆ ಆರಾಮಾಗಿ ಒಂದು ಗ್ಲಾಸ್ ಬಿಸಿನೀರು ಎದ್ದಿದ ತಕ್ಷಣ ಕುಡಿದ್ರೆ ಅವ್ರಿಗೆಲ್ಲ ಆರಾಮ ಅನಿಸುತ್ತೆ. ಮೋಷನ್ ಪ್ರಾಬ್ಲಮ್ಮು ಸಹ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಹಾಲು ಕಾಯಿಸಿ, ಹಾಲಿಗೆ ಅವರು ಏನು ಹಾರ್ಲಿಕ್ಸು ಅದು ಇದಂದು ಏನು ಕುಡಿಯೋಲ್ಲ, ಹಾಲು ಕುಡಿಯೋದೇ ರೇರ್ ಇವರು. ಆದ್ದರಿಂದನೇ ಸಂಡೇ ಆಗಿರೋದ್ರಿಂದ ಟಿಫನ್ ಸ್ವಲ್ಪ ಲೇಟಾಗಿ ತಿಂತೀವಿ ಅಂತಂದ್ಬಿಟ್ಟು ಅವರೇ ಹೇಳಿದ್ರು. ಆದ್ದರಿಂದ ಒಂದು ಕಪ್ಪು ಹಾಲಿಗೆ ಒಂದು 5ರಿಂದ 6 ಬಿಸ್ಕೆಟನ್ನು ಕೊಟ್ಟಿದ್ದೀನಿ. ಅವ್ರ ಜೊತೆನೇ ನಾನು ಸ್ವಲ್ಪ ಕಾಫಿನ ತೊಗೊಂಡು ಟಿ ವಿ ನೋಡ್ಕೊಂಡು ಕಾಫಿ ಕುಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಕಾಫಿ ಎಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ, ಅಂದರೆ ಟಿ ವಿ ನೋಡಿ ಮತ್ತು ಒಂದು 8:30 ಹಂಗೆ ಟಿಫನ್ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೂ ನಾನು ರೈಸ್ ಬಾಯ್ಲ್ ಮಾಡೋಂಗಿಲ್ಲ, ಮಾಡಿರೋ ರೈಸ್ಗೆ ನಾನು ಇವಾಗ ಒಗ್ಗರಣೆ ಕೊಟ್ಕೊಂಡು ಫ್ರೈಡ್ ರೈಸ್ ರೆಡಿ ಮಾಡಿಕೊಂಡ್ರೆ 9 ಗಂಟೆಗೆಲ್ಲ ಟಿಫನ್ ರೆಡಿ ಆಗುತ್ತೆ ಅಂತಂದ್ಬಿಟ್ಟು ಮೊದಲಿಗೆ ಇಲ್ಲಿ ನಾನು ಎಣ್ಣೆನ ಹಾಕಿದ್ದೀನಿ. ಒಂದು ಸ್ವಲ್ಪ ಫ್ರೈಡ್ ರೈಸ್ ಅಂತಂದಮೇಲೆ ಹೆಚ್ಚಿನ ಕ್ವಾಂಟಿಟಿಯಲ್ಲೇ ಎಣ್ಣೆ ಇರುತ್ತೆ ಅಲ್ಲ, ಸೊ ಆದ್ದರಿಂದ ಎಣ್ಣೆಯನ್ನು ಸ್ವಲ್ಪ ಒಂದು 8ರಿಂದ ಒಂದು 10 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನಾವು ಏನೆಲ್ಲ ತರಕಾರಿಗಳು ಹಚ್ಕೊಂಡಿದ್ದೀವೋ ಅದನ್ನೆಲ್ಲ ಒಂದೇ ಸಲ ಇದೇ ರೀತಿ ಹಾಕ್ಬಿಟ್ಟಿದೆ. ಯಾಕಂತಂದರೆ ಫಸ್ಟು ಆನಿಯನ್ ಹಾಕ್ಬಿಟ್ಟು ಅದು ಬೆಂದ ಮೇಲೆ ಮತ್ತು ಕ್ಯಾರೆಟು ಮತ್ತು ಬೀನ್ಸು ಈ ರೀತಿ ಒಂದೊಂದು ಸಲ ಹಾಕೋದ್ರಿಂದ ಕೆಲವೊಂದು ಬೇಗ ಬೇಯ್ಕೊಂಬಿಡುತ್ತೆ, ಕೆಲವೊಂದು ಬೇಗ ಬೆಂದಿರಲ್ಲ. ಸೊ ಈ ಫ್ರೈಡ್ ರೈಸ್ಗೆ ವೆಜಿಟೇಬಲ್ಸ್ ಆಗಿರ್ಬೋದು, ಆನಿಯನ್ ಆಗಿರ್ಬೋದು ಫುಲ್ಲು ತುಂಬ ಬೆಂದ್ಕೊಂಡ್ಬಿಟ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಸಿ ಇದ್ರೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ಬೇಯ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಒಂದೇ ಸಲ ಹಾಕ್ಬಿಟ್ಟಿದ್ದೀನಿ. ಈಗ ಫೈನಲಿ ನಾನು ಪುಡಿ ಮಾಡ್ಕೊಂಡಿರೋಂತಹ ಅನ್ನನ ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲೆ, ಚಿಲ್ಲಿ ಪೌಡರು, ಸ್ವಲ್ಪ ಸೋಯಾ ಸಾಸು ಮತ್ತು ಸ್ವಲ್ಪ ಧನಿಯಾ ಪೌಡರ್ ಇಷ್ಟನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೀವು ಇಷ್ಟ ಇದ್ದರೆ ಇಲ್ಲಿ ಸೋಯಾ ಸಾಸ್ನ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೋಯಾ ಸಾಸ್ ಇಲ್ದಿರಾನೇ ಮಾಡ್ಕೋಬೋದು, ಬಟ್ ಕಲರ್ ಸ್ವಲ್ಪ ಇಂಟ್ರೆಸ್ಟ್ ಆಗಿರುತ್ತೆ ಮಕ್ಕಳು ತಿನ್ನೋಕ್ಕೆ ಅಂತಂದ್ಬಿಟ್ಟು ಲೈಟಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ನಾನು ಅರಿಶಿನ ಪೌಡರ್ ಬಳಕೆ ಮಾಡ್ತಾಯಿಲ್ಲ. ಯಾಕಂತಂದರೆ ನೀವು ಲಾಸ್ಟ್ ವಿಡಿಯೋ ನೋಡಿದ್ದೆ ಆದರೆ ಧನಿಯಾ ಪೌಡರ್ಗೆ ನಾನು ಅರಿಶಿನದ ಕೊಂಬನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಯಾವುದೇ ಮಸಾಲೆ ಸಾಂಬಾರು ಮಾಡಬೇಕಂತಂದ್ರೂ ಇಲ್ಲಿ ಅರಿಶಿನ ಪೌಡರ್ ನನಗೆ ಬೇಕಾಗಿರಲ್ಲ. ನೋಡಿ ಫೈನಲಿ ನನಗೆ ಸ್ಪೈಸಿಯಾಗಿ ಘುಮ ಅಂತ ಇರೋ ಫ್ರೈಡ್ ರೈಸ್ ರೆಡಿ ಆಗಿದೆ ಸ್ನೇಹಿತರೆ. ಟಿಫನ್ಗಂತೂ ಎಮ್ಮಿ ಟಿಫನ್ ಇವತ್ತು ನಮ್ಮ ಮನೆಗೆ ರೆಡಿ ಆಯಿತು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನ ಏನಾದರೂ ನಾನ್ ವೆಜ್ ಏನಾದರೂ ತೊಗೊಂಬರ್ತಾರೆ ಅನ್ನೋದ್ರ ಮೇಲೆ ನಾನು ಫ್ರೈಡ್ ರೈಸ್ನ ಮಕ್ಕಳು ಟಿಫನ್ ಹಾಕ್ಕೊಟ್ಬಿಟ್ಟಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್, ಅಂದರೆ ಶ್ರಾವಣ ಮುಗ್ದಾಗಿಂದ ಇದೇ ಸಂಡೇ ನಾನ್ ವೆಜ್ ತಿಂತಾ ಇರೋದು. ಯಾಕಂದರೆ ಗಣೇಶನೆಲ್ಲ ನಿಲ್ಲಿಸಿದ್ರಲ್ಲ, ಸೊ ಆದ್ದರಿಂದ ಏನು ಪಾಪ ತಿಂದ್ಬಿಟ್ಟು ಮಕ್ಕಳಲ್ಲಿ ಹೋಗ್ತಿರ್ತಾರೆ ಬೇಡ ಅಂತಂದ್ಬಿಟ್ಟು ಗಣೇಶನ ಬಿಡೋವರೆಗೂ ತೊಗೊಂಬರೋದು ಬೇಡ ಅಂತಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ವಿ. ಫೈನಲಿ ಇವತ್ತು ಸಂಡೇ ಗಣೇಶನ ಬಿಡ್ತಾರಂತೆ. ಬಿಟ್ಟಿದ ಮೇಲೆ ಮಧ್ಯಾಹ್ನದ ಮೇಲೆ ಮನೆಗೇನಾದರೂ ತೊಗೊಂಬರ್ತಾರೆ. ಸೊ ಫ್ರೈಡ್ ರೈಸ್ ರೆಡಿ ಆಯಿತು. ಮಕ್ಕಳಿಗೆ ಆನಿಯನ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದ್ರ ಜೊತೆನೇ ಸರ್ವ್ ಮಾಡಿದೆ. ಯಾವುದೇ ಕಾರಣಕ್ಕೂ ನಾನು ರೈಸ್ ಆಗಲಿ ಮುದ್ದೆ ಆಗಲಿ ವೇಸ್ಟ್ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಏನೋ ಒಮ್ಮೊಮ್ಮೆ ಈ ರೀತಿ ಆಗಿಬಿಟ್ಟಾಗ ನಾನು ಈ ರೀತಿ ಏನಾದರೂ ಅವರಿಗೆ ಸ್ವಲ್ಪ ಇನ್ಸ್ಟೆಂಟ್ ರೈಸ್ ಥರ ಮಾಡಿಕೊಡ್ತೀನಿ. ಕ್ಯಾರೆಟ್ ರೈಸ್ ಆಗಿರ್ಬೋದು, ಪುದೀನ ರೈಸ್ ಆಗಿರ್ಬೋದು, ಸ್ವಲ್ಪ ವೆರೈಟಿಯಾಗಿ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸುಮ್ಮನೆ ಯಾಕೆ ಬಿಸಾಕಬೇಕು ಹೇಳಿ, ಅನ್ನ ಅನ್ನೋದು ವೇಸ್ಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನಂದು. ಸೊ ಅವ್ರಿಗೂ ಇಟ್ಕೊಟ್ಟು ಹೇಗಿದೆ ಅಂತ ಕೇಳ್ತಾಯಿದ್ದೀನಿ. ಚೆನ್ನಾಗಿದೆ ಮಮ್ಮಿ ಅಂತಂದ್ಬಿಟ್ಟು ಅವನು ಒಂದು ಎಕ್ಸ್ಪ್ರೆಷನ್ ಕೊಟ್ಟ. ಸೊ ಅದಾದಮೇಲೆ ನಾನು ಸಹ ಅವ್ರ ಜೊತೆನೇ ಟಿಫನ್ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಲೆಮನ್ ಹಿಂಡ್ಕೊಂಡಿದ್ರೆ ಇನ್ನೂ ಸಖತ್ತಾಗಿರ್ತಾಯಿತ್ತು. ಎಷ್ಟೇ ಆದರೂ ನಾವು ಈ ರೀತಿ ಇನ್ಸ್ಟೆಂಟ್ ರೈಸ್ ಮಾಡಿಕೊಂಡಾಗ ಬಿಸಿ ಬಿಸಿ ತಿಂದುಬಿಟ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಣ್ಣಗಾದಮೇಲೆ ತಿನ್ನೋಕ್ಕೆ ಆಗಲ್ಲ. ಅದ್ರ ಜೊತೆ ಏನಾದರೂ ಸ್ವಲ್ಪ ಚಟ್ನಿನೋ ಇಲ್ಲ ಮೊಸರು ಬಜ್ಜಿನೋ ಏನಾದಿದ್ದರೆ ಆರಾಮಾಗಿ ತಿನ್ಕೊಂಬಿಡ್ಬೋದು. ಬಿಸಿ ಬಿಸಿ ಇದೆಲ್ಲ ಬೆಳಗ್ಗೆ ನಮಗೂ ಸ್ವಲ್ಪ ಹೊಟ್ಟೆ ಹಸ್ದಂಗೆ ಇತ್ತು. ಆದ್ದರಿಂದನೇ ಬೆಳಗ್ಗೆ 9 ಗಂಟೆಗೆಲ್ಲ ಟಿಫನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಸೊ ನಾನಿಲ್ಲಿ ನಿಮಗೆ ಒಂದು
ಏರ್ ಗ್ರೋತ್ ಬಗ್ಗೆ ಟಿಪ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಏನಂತಂದರೆ ಸಂಡೇ ಆಲ್ಮೋಸ್ಟ್ ಎಲ್ಲ ಮನೆಗೆ ಇರ್ತೀವಿ, ಆಚೆ ಹೋಗಲ್ಲ. ಸೊ ತಲೆಗೆ ಸ್ನಾನ ಮಾಡುವಂಥ ಅವಶ್ಯಕತೆಯೂ ಇರಲ್ಲ ಆವತ್ತು, ಯಾಕಂತಂದರೆ ಪೂಜೆ ಏನಿರಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ನಾವು ತಲೆಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡು ಒಂದಿನ ಪೂರ್ತಿ ನಾವು ತಲೆಗೆ ಎಣ್ಣೆ ಹಚ್ಕೊಂಡು ಮಾರನೇ ದಿನ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲಿಗೆ ಒಂದು ತಂಪು ಅನ್ನೋದು ಕೊಟ್ಟವ್ರಾಗ್ತೀವಿ. ಏನಂತಂದರೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲು ಅನ್ನೋದು ಗ್ರೋತ್ ಆಗಲ್ಲ. ನಮಗೆ ತಿನ್ನೋವಂಥ ಆಹಾರದಲ್ಲಿ ಸಹ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಇರಬೇಕಾಗುತ್ತೆ. ಕೆಲವರಿಗೆ ಏನು ತಿಂದೇ ಕೂದಲನ್ನು ತುಂಬ ಉದ್ದ ಆಗುತ್ತೆ, ತುಂಬ ಸ್ಮೂತಿ ಆಗುತ್ತೆ, ಸಿಲ್ಕಿಯಾಗಿ ತುಂಬ ಹೆಲ್ದಿಯಾಗಿರುತ್ತೆ. ಇನ್ನು ಕೆಲವರಿಗೆ ಎಷ್ಟೇ ತಿಂದ್ರೂ ಅವ್ರಿಗೆ ಕೂದಲು ಅನ್ನೋದು ಅಷ್ಟೊಂದು ಬೆಳವಣಿಗೆ ಇರಲ್ಲ. ಅದಕ್ಕೆ ಕಾರಣ ಎಲ್ಲ ನೀರಿಂದಾಗಿರ್ಬೋದು, ಇಲ್ಲ ನಾವು ಬಳಕೆ ಮಾಡೋ ಶಾಂಪೂ ಆಗಿರ್ಬೋದು, ಎಣ್ಣೆ ಪ್ರಾಬ್ಲಮ್ ಆಗಿರ್ಬೋದು. ಏನೇ ಆದರೂ ಇವಾಗಿನ ಒಂದು ಕಾಲಕ್ಕೆ ತಕ್ಕಂಗೆ ಕೆಲವೊಂದು ವಿಚಾರದಲ್ಲಿ ಕೇರ್ ಮಾಡಿಕೊಳ್ಳಬೇಕು. ನಮ್ಮ ಒಂದು ಶರೀರದ ಬಗ್ಗೆ ಆಗಿರ್ಬೋದು, ಕೂದಲ ಬಗ್ಗೆ ಆಗಿರ್ಬೋದು, ಸ್ಕಿನ್ ಬಗ್ಗೆ ಆಗಿರ್ಬೋದು. ಸೊ ನಾನು ಇವತ್ತು ನಿಮಗೆ ಒಳ್ಳೆ ಒಂದು ಎಣ್ಣೆ ಅಂದರೆ ಕೂದಲು ಬೇಗ ಗ್ರೋತ್ ಆಗೋದಕ್ಕೆ ಮತ್ತು ನೀವು ಕೂದಲಿಗೆ ಯಾವ ರೀತಿ ಎಣ್ಣೆನ ಹಚ್ಕೋಬೇಕು ಅಂತಂದ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಫೈನಲಿ ನನ್ನ ಕೂದಲು ಗ್ರೋತ್ ಆಗುತ್ತೆ, ಬಟ್ ನಾನೇ ಟ್ರಿಮ್ ಮಾಡಿಸ್ತಾ ಇರ್ತೀನಿ ಆವಾಗ. ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತಂದ್ಬಿಟ್ಟು. ನನಗೇನು ಅಷ್ಟು ತೆಳ್ಳಗಿಲ್ಲ, ಕೂದಲು ತುಂಬ ದಪ್ಪನೇ ಇದ್ದಾವೆ, ಚೆನ್ನಾಗಿದ್ದಾವೆ. ಸೊ ಬಟ್ ಇತ್ತೀಚೆಗೆ ತುಂಬ ಹೇರ್ ಫಾಲ್ ಆಗ್ತಾ ಇರೋದ್ರಿಂದ ನಾನು ಸ್ವಲ್ಪ ಕೇರ್ ತಗೊತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇರೋವಂಥ ಎಣ್ಣೆ, ಇದ್ರ ಜೊತೆಗೆ ಬಾದಾಮಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಹರಳೆಣ್ಣೆ ಹಾಕಿದ್ದೀನಿ, ಸ್ವಲ್ಪ ಕೊಬ್ಬರಿ ಎಣ್ಣೆ, 3 ಎಣ್ಣೆನೂ ಮಿಕ್ಸ್ ಮಾಡಿಬಿಟ್ಟು ಮೆಂತ್ಯ ಕಾಳು, ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ರಸ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿ ತಣ್ಣಗಾದಮೇಲೆ ಈ ರೀತಿ ಏರಿನ ಬುಡಕ್ಕೆ ಅಂದರೆ ಕೂದಲಿನ ಬುಡಕ್ಕೆ ನಮ್ಮ ಬೆರಳು ತಾಕಬೇಕು. ಎಣ್ಣೆಲ್ಲ ಹದ್ಕೊಂಬಿಟ್ಟು ನಮಗೆ ಆ ಫೀಲ್ ಯಾವ ರೀತಿ ಆಗುತ್ತೆ ಅಂತಂದರೆ, ನಾವು ತಲೆ ಬುರುಡೆಗೆ ಮುಟ್ಟಿದ ತಕ್ಷಣ ತಣ್ಣಗನ್ನೋ ಫೀಲ್ ಆಗುತ್ತೆ. ಆ ರೀತಿ ತಲೆಗೆಲ್ಲ ಚೆನ್ನಾಗಿ ಹಚ್ಕೊಂಡ್ಬಿಡಬೇಕು. ಕೂದಲಿನ ಬುಡಕ್ಕೆಲ್ಲ ಮತ್ತು ಕೂದಲಿಗೆಲ್ಲ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೀವು ಹೇರ್ನ ಫೋಲ್ಡ್ ಮಾಡಿ ಬಿಟ್ಬಿಡಿ. ತದನಂತರ ನೀವು ತಲೆ ಬಾಚ್ಕೋಬೋದು ಸ್ನೇಹಿತರೆ. ಸೊ ನೋಡಿದ್ರಲ್ಲ, ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ನೀವು ವಾರದಲ್ಲಿ 2 ಸಲ ಆದರೂ ತಲೆಗೆ ಎಣ್ಣೆ ಹಚ್ಚಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಲ್ಲ, ತಲೆ ಕೂದಲಿಗೆ ಸಹ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ನಾನು ಫೈನಲಿ ತಲೆ ಬಾಚಿಕೊಂಡು ಈ ರೀತಿ ಫೋಲ್ಡ್ ಮಾಡ್ತೀನಿ. ನನ್ನ ಮನೇಲಿ ಇರಬೇಕಂತಂದರೆ ತಲೆಗೆ ಎಣ್ಣೆ ಹೆಚ್ಕೊಂಡಾಗೆಲ್ಲ ಇದೇ ರೀತಿ ಫೋಲ್ಡ್ ಮಾಡ್ತೀನಿ. ನಮ್ಗೆ ಹಿಂದ್ಗಡೆ ಡ್ರೆಸ್ ಹಾಕ್ಕೊತೀವಲ್ಲ, ಸೊ ಡ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಮಗೆ ಆಯಿಲ್ ಅನ್ನೋದು ಡ್ರೆಸ್ಗೆ ಮೆತ್ಕೊಳ್ಳಲ್ಲ. ಅದಿಲ್ಲದ್ರೆ ನಾವು ಒಳ್ಳೆ ಕಂಫರ್ಟ್ ಅನ್ನೋದು ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಏರ್ ಗ್ರೋತ್ ಬೆಳೆಯೋದಕ್ಕೂ ಇದೊಂದು ಟಿಪ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸಿದೆಯೋ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.